ಮಾವು ಮೇಳ ನಿನ್ನೆ ಮತ್ತು ಇವತ್ತು ಎರಡನೇ ದಿನ, ಕೊನೆಯ ದಿನ. ಇವತ್ತು ವೈಭವದಿಂದ ಈ ಮಂಜು ಪ್ರಸಾದ ಇಲ್ಲಿ ನೆರವೇರಲಿದೆ. ವಿಶ್ವೇಶತೀರ್ಥ ಶ್ರೀಗಳವರ ಸಂಸ್ಮರಣೆ ಪ್ರಯುಕ್ತ, ಹಾಗೆ ವಿಶ್ವೇಶತೀರ್ಥ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳವರ 60ನೇ ವರ್ಷದ ವರ್ಷಾಚರಣೆ, ನುಡಿ ನಾಡ ಜಾಗೃತಿ ಸಂಭ್ರಮ, ಇದರ ಪ್ರಯುಕ್ತವಾಗಿ ಮಂಜು ಪ್ರಸಾದ ಇಲ್ಲಿ ಕಲ್ಪುರ ಪ್ರತಿಷ್ಠಾನದಿಂದ ಹಲಸು ಮಾವು ಮೇಳದ ಒಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಮೇಳವಿಸಿವೆ. ನಿನ್ನೆ ಬೆಳಗ್ಗೆಯಿಂದಲೇ ಉದಯ ರಾಗದಿಂದ ಮೊದಲುಗೊಂಡು ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾವಗೀತೆ, ಕನ್ನಡ ಗೀತೆ, ಜಾನಪದ ಗೀತೆ, ಭಜನೆ, ಗಮಕ, ವಾಚನ, ವ್ಯಾಖ್ಯಾನ, ತಾಳಮದ್ದಲೆ, ಯಕ್ಷ ನೃತ್ಯ, ಜಾನಪದ ನೃತ್ಯ, ಹೀಗೆ ವಿವಿಧ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ರೂಪುಗೊಂಡಿವೆ. ಇವತ್ತು ವಿಶ್ವ ಯೋಗ ದಿನಾಚರಣೆ. ಅದರ ಪ್ರಯುಕ್ತ ಮಕ್ಕಳಿಂದ ಯೋಗ ಪ್ರಾತ್ಯಕ್ಷಿಕೆ ಮೂಲಕ ನಾವು ಈ ವಿಶ್ವ ಯೋಗ ದಿನಾಚರಣೆಯನ್ನು ಈ ಕಲ್ಪುರ ಪ್ರತಿಷ್ಠಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದನ್ನು ಇಲ್ಲಿ ನಡೆಸಿಕೊಡಲಿರುವವರು ನನ್ನ ಆತ್ಮೀಯರಾದಂತಹ ಶ್ರೀಮತಿ ಸುಮಂಗಲ ಬಾಗ್ಲೋಡಿ, ಯೋಗ ಶಿಕ್ಷಕಿ, ನಿರ್ದೇಶಕಿ ಹಾಗೂ ಬಹುಮುಖ ಪ್ರತಿಭೆಯುಳ್ಳ ಸುಮಂಗಲ ಬಾಗ್ಲೋಡಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಕಲ್ಪುರ ಪ್ರತಿಷ್ಠಾನದ ಸದಸ್ಯರಲ್ಲಿ ಓರ್ವರಾದಂತಹ ಶ್ರೀಮತಿ ಸುಮಾ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಈಗ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎಂದು ಹೇಳುತ್ತಾ, ಬನ್ನಿ ಸುಮಂಗಲ ಬಾಗ್ಲೋಡಿಯವರು ಹಾಗೂ ಸುಮಾ ಪ್ರಸಾದ್ ಜೊತೆಗೂಡಿ ಬನ್ನಿ ಮಕ್ಕಳೇ, ನೀವು ಸ್ವಲ್ಪ ದೀಪ ಪ್ರಜ್ವಲನೆ ಮಾಡಿ ಇವತ್ತು ಯೋಗ ದಿನಾಚರಣೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಯೋಗ ಪ್ರಾತ್ಯಕ್ಷಿಕೆಯೊಂದಿಗೆ ಬನ್ನಿ. ಶ್ರೀಮತಿ ಸುಮಂಗಲ ಬಾಗ್ಲೋಡಿಯವರು ನಿರ್ವಹಿಸಲಿದ್ದಾರೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟರ್ಡ್ ಕರ್ನಾಟಕ, ಕೇಂದ್ರ ಕಚೇರಿ, ತುಮಕೂರು. ಸಮಿತಿಯು 1980ರಲ್ಲಿ ಪ್ರಾರಂಭವಾಗಿ ಇಂದಿಗೆ 46 ವರ್ಷಗಳು ಕಳೆದಿದೆ. ಅಂದಿನಿಂದ ಇಂದಿನವರೆಗೂ ಉಚಿತವಾಗಿ ಸುಮಾರು 46 ವರ್ಷಗಳಿಂದ ಉಚಿತವಾಗಿ ಯೋಗವನ್ನು ಎಲ್ಲ ಕಡೆಯೂ ಹೇಳಿಕೊಡ್ತಾ ಇದ್ದಾರೆ. ಸುಮಾರು 6 ಜನರಿದ್ದಂತಹ ಈ ಒಂದು ಸಂಸ್ಥೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಆರ್ ರಾಮಸ್ವಾಮಿ ಅಣ್ಣನವರು ಇದನ್ನು ಪ್ರಾರಂಭಿಸಿದರು. ಮಲ್ಲಾಡಿಹಳ್ಳಿಯ ಪರಮ ಪೂಜ್ಯರಾದಂತಹ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಾತಸ್ಮರಣೀಯರಾದ ಶ್ರೀ ಅಜಿತ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ
ಹಾಗೂ ವಿಶ್ವವಿಖ್ಯಾತ ಯೋಗಾಚಾರ್ಯರಾದಂತಹ ಡಾಕ್ಟರ್ BKS ಅಯ್ಯಂಗಾರ್ ಅವರ ಸಾಧನಾ ಕ್ರಮದೊಂದಿಗೆ ಈ ಯೋಗವನ್ನು 1980ರಲ್ಲಿ ತುಮಕೂರಿನಲ್ಲಿ ಪ್ರಾರಂಭವಾಯಿತು. ಇವತ್ತಿಗೂ ಈಗ ನಮ್ಮ ಭಾರತದಲ್ಲಿ 1,000ಕ್ಕಿಂತಲೂ ಹೆಚ್ಚು ಈ ಯೋಗಾಸನ ಬೆಳಿಗ್ಗೆ 5ರಿಂದ 6:30 ತನಕ ಉಚಿತವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಹಾಗೆಯೇ ವಿದೇಶಗಳಲ್ಲಿ ಕೂಡ, ಅಮೆರಿಕದಲ್ಲಿ ಕೂಡ ನಮ್ಮದೊಂದು ಬ್ರ್ಯಾಂಚ್ ಇದೆ. ಅಲ್ಲಿ ನಮ್ಮ ಯೋಗ ಬಂಧುಗಳಿದ್ದಾರೆ. ಆನ್ಲೈನ್ ಯೋಗ ತರಗತಿಗಳು ನಡೀತಾ ಇದೆ. ಹಾಗೆಯೇ ಮಾತೃಭೋಜನ, ಮಾತೃಪೂಜನ, ಭಾರತ್ ಮಾತಾ ಪೂಜನ, ಅಗ್ನಿಹೋತ್ರ ಕಾರ್ಯಕ್ರಮಗಳು, ಅಭ್ಯಂಜನ ಸ್ನಾನ, ರಥಸಪ್ತಮಿ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಾಗೆಯೇ ಸಾಮೂಹಿಕ ನಮಸ್ಕಾರಗಳು, ಈ ನಮಗೆ ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರವನ್ನು ಸೂರ್ಯನಾರಾಯಣ ದೇವಸ್ಥಾನದಲ್ಲಿ, ಹಾಗೆಯೇ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಮಾಡ್ತೇವೆ. ಮಹಾಶಿವರಾತ್ರಿ ಎಂದು ಶಿವ ನಮಸ್ಕಾರಗಳು, ಹಾಗೆಯೇ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಆಯಾ ದಿನದ ವಿಶೇಷತೆಯೊಂದಿಗೆ ನಮಸ್ಕಾರಗಳೊಂದಿಗೆ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಎಲ್ಲ ಯೋಗ ನಮಸ್ಕಾರಗಳು ಎಷ್ಟಾಗ್ತದೆಯೋ ಅಷ್ಟು ಯೋಗ ನಮಸ್ಕಾರಗಳನ್ನು ಮಾಡಲಿದ್ದೇವೆ. ಎಲ್ಲ ಮಕ್ಕಳು ಇದಕ್ಕೆ ಪೂರಕವಾಗಿ, ಇವರೆಲ್ಲ ನಮ್ಮ ಶ್ರೀಕೃಷ್ಣ ಕೃಪಾ ಶಾಖೆಯ ಯೋಗ ಬಂಧುಗಳಾಗಿದ್ದಾರೆ. ಇನ್ನೂ ಒಂದಷ್ಟು ಮಕ್ಕಳಿದ್ದಾರೆ, ಎಲ್ಲರನ್ನು ಕರ್ಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಹಾಗೆ ಕೆಲವೇ ಮಕ್ಕಳನ್ನು ನಾವು ಕರ್ಕೊಂಡು ಬಂದಿದ್ದೇವೆ. ಇನ್ನು ಬೇರೆ ಬೇರೆ ಶಾಖೆಗಳಲ್ಲಿ ಇವತ್ತು ನಾವು ಬೆಳಿಗ್ಗೆ ಯೋಗ ನಡಿಗೆ ಎಲ್ಲ ಮಾಡಿದ್ದೇವೆ. ಇನ್ನು ಈ ದಿನ ನಾವು ಯೋಗ ಒಂದು ಮಾಡ್ತೇವೆ. ತಾವೆಲ್ಲರೂ ನಮ್ಮೊಟ್ಟಿಗೆ ಇರುವುದು ನಮಗೆ ಬಹಳ ಸಂತೋಷ ಆಗಿದೆ. ಧನ್ಯವಾದಗಳು. ಮೊದಲಿಗೆ ವಜ್ರಾಸನದಲ್ಲಿ ಕುಳಿತಿದ್ದೇವೆ. ಬೆನ್ನು ಕತ್ತು ನೇರ ಮಾಡಿಕೊಳ್ಳೋಣ. ಕೈಗಳಲ್ಲಿ ದ್ರೋಣ ಮುದ್ರೆ ಇರಲಿ. ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಳ್ಳೋಣ. ಕೈಗಳಲ್ಲಿ ನಮಸ್ಕಾರ ಮುದ್ರೆ. 3 ಬಾರಿ ದೀರ್ಘ ಓಂಕಾರ ಶಾಂತಿ ಮಂತ್ರ ಗುರು ಮಂತ್ರವನ್ನು ಒಟ್ಟಾಗಿ ಪಠಿಸೋಣ. ಓಂಕಾರಕ್ಕಾಗಿ ರೇಚಕ ಪೂರಕ ಓ ವಂದಿಸೋಣ. ಮನೆ ದೇವರಿಗೆ, ಇಷ್ಟ ದೇವರಿಗೆ, ಕುಲ ದೇವರಿಗೆ, ಗ್ರಾಮ ದೇವರನ್ನು ವಂದಿಸೋಣ. ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ, ಕಷ್ಟ ಕಾಲದಲ್ಲಿ ಬಂದು ಸಹಾಯ ಮಾಡಿದಂತಹ ಬಂಧು ಮಿತ್ರರನ್ನು ವಂದಿಸೋಣ. ನಿಧಾನವಾಗಿ ಮೇಲಕ್ಕೆ ಬರೋಣ. 2 ಕೈಗಳನ್ನು ಪರಸ್ಪರ ಉಜ್ಜಿ ಉಂಟಾದ ಶಾಖವನ್ನು ಕಣ್ಣುಗುಡ್ಡೆಯ ಮೇಲೆ ಶಿರೋಭಾಗಕ್ಕೆ ಹಾಗೂ ಇಡೀ ಶರೀರಕ್ಕೆ ಪಸರಿಸೋಣ. ಇನ್ನೊಮ್ಮೆ 2 ಕೈಗಳನ್ನು ಉಜ್ಜಿ ಉಂಟಾದ ಶಾಖವನ್ನು ಕಣ್ಣುಗುಡ್ಡೆಯ ಮೇಲೆ ಇಡೋಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆದುಕೊಳ್ಳುತ್ತಾ ಈ ಕರಗಳಿಂದ, ಪವಿತ್ರವಾದ ಕರಗಳಿಂದ ಪುಣ್ಯೋತ್ತಮವಾದ ಕೆಲಸಗಳನ್ನು ಮಾಡುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಸಹಜ ಸ್ಥಿತಿಗೆ ಬರೋಣ. ಹರಿ ಓಂ. ಮುಂದೆ ನಾವು ಮಾಡುವಂತಹ ಆಸನ ಗಣಪತಿ ನಮಸ್ಕಾರಕ್ಕಾಗಿ 2 ಹಂತದಲ್ಲಿ ಹೇಳೋಣ. 2 ಕೈಗಳನ್ನು ಮೇಲಕ್ಕೆ. ಏಕಂ ದ್ವೇ
ತ್ರೀಡಿ ಮೇಲಕ್ಕೆ ಬರೋಣ. ಕೈಗಳನ್ನು ವಾಪಸ್ ತರೋಣ. ಕಾಲುಗಳಲ್ಲಿ 1 ಅಡಿಯಷ್ಟು ಅಂತರ ಇಟ್ಕೊಳ್ಳೋಣ. ಕಾಲುಗಳನ್ನು ಜೋಡಿಸಿಕೊಳ್ಳೋಣ. ಸಮಸ್ಥಿತಿಯಲ್ಲಿ ನಿಲ್ಲೋಣ. ಕೈಗಳಲ್ಲಿ ನಮಸ್ಕಾರ ಮುದ್ರೆ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳೋಣ. ಮುಖದಲ್ಲಿ ಮಂದಹಾಸವಿರಲಿ. ಆ ಗಣಪತಿಯ ಸ್ಮರಣೆಯನ್ನು ಮಾಡುತ್ತಾ ಮಂತ್ರವನ್ನು ಉಚ್ಚಾರಣೆ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮೊದಲು ದಿಕ್ಕುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ. ಪೂರ್ವ ದಿಕ್ಕಿದಲ್ವಾ? ಹಾಂ, ಪೂರ್ವ ದಿಕ್ಕಿಗೆ ಮುಖ ಹಾಕಿದ್ದೇವೆ. ಪೂರ್ವ ದಿಕ್ಕಿಗೆ ಎಲ್ಲರೂ ಫೇಸ್ ಮಾಡೋಣ. ಸ್ಥಿತಿಗೆ ಬರೋಣ. ಎಡ ಕೈಯನ್ನು ಬಲ ಕಿವಿ ಆಲೆಯಲ್ಲಿ, ಬಲ ಕೈಯನ್ನು ಎಡ ಕಿವಿ ಆಲೆಯಲ್ಲಿ ಹಿಡಿದುಕೊಳ್ಳೋಣ. ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಳ್ಳೋಣ. ನಾಲಿಗೆಯಲ್ಲಿ ಖೇಚರಿ ಮುದ್ರೆಯನ್ನು ಇಟ್ಟುಕೊಳ್ಳೋಣ. ನಾವು 14 ಬಾರಿ ಮಾಡೋಣ. ಇಲ್ಲದಿದ್ದರೆ ದೊಡ್ಡವರಾದರೆ 21 ಬಾರಿ ಮಾಡ್ತೇವೆ. ಮಕ್ಕಳಾದ್ರಿಂದ 14 ಬಾರಿ ಮಾಡೋಣ. ಸಿದ್ಧ ಕುರು. ಪೂರಕ ರೇಚಕ, 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 ಪೂರಕ ರೇಚಕ. 2 ಕೈಗಳನ್ನು ನೇತಾಡಿಕೊಳ್ಳೋಣ. ಕಾಲುಗಳಲ್ಲಿ ಎಡ ಕಾಲನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ಗಮನಿಸಿಕೊಳ್ಳೋಣ. ಕ್ಷಿಪ್ರಗೊಂಡ ಉಸಿರಾಟ. ಹಾಗೆಯೇ ಹೃದಯದ ಬಡಿತ. ಹಣೆಗಳಲ್ಲಿ ಮೂಡಿದಂತಹ ಬೆವರಿನ ಹನಿಗಳು. ಮೇಲ್ಮುಖವಾಗಿ ಹರಿಯುತ್ತಿರುವಂತಹ ರಕ್ತ ಪರಿಚಲನೆ. ನಮ್ಮ ಸುತ್ತಲೂ ಉಂಟಾದಂತಹ ಕಾಂತಿ ವಲಯವನ್ನು ಗಮನಿಸೋಣ. ನಿಧಾನವಾಗಿ ಬಲಬದಿಯಿಂದ ತಿರುಗಿ 1 ಸುತ್ತು ಬರೋಣ. ವೇದಿಕೆಯತ್ತ ಮುಖ ಮಾಡೋಣ. 2 ದೀರ್ಘ ಪೂರಕ ರೇಚಕವನ್ನು ಮಾಡಿಕೊಳ್ಳೋಣ. ಉಸಿರಾಟ ಸಹಜ ಸ್ಥಿತಿಗೆ ಮರಳುತ್ತಿದೆ. ಮುಂದೆ ಮಾಡುವಂತಹ ನಮಸ್ಕಾರ ಷಣ್ಮುಖ ನಮಸ್ಕಾರ. 3 ಹಂತದಲ್ಲಿ ಕುಳಿತುಕೊಳ್ಳೋಣ. ಏಕಂ ದ್ವೇ ತ್ರೀಣಿ. ಕೈಗಳಲ್ಲಿ ನಮಸ್ಕಾರ ಮುದ್ರೆ. ಮಂತ್ರೋಚ್ಚಾರಣೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನಃ ಷಣ್ಮುಖ ಪ್ರಚೋದಯಾತ್. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳೋಣ. ಭುಜಂಗಾಸನ ಪ್ರಕಾರ 1. ನಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸೋಣ. ಪೂರಕ ಪೂರಕ ಮಾಡ್ತಾ ಮೇಲಕ್ಕೆ ಬರೋಣ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. 2 ಕೈಗಳನ್ನು ಹಿಂದಕ್ಕೆ ಕಟ್ಟಿಕೊಳ್ಳೋಣ. ಪ್ರಕಾರ 2. ಗದ್ದವನ್ನು ನೆಲಕ್ಕೆ ತಾಗಿಸೋಣ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಮುಂದೆ ಭುಜಂಗಾಸನ. ಭುಜಂಗಾಸನಕ್ಕೆ ಬರೋಣ. ಸ್ಥಿತಿಯಲ್ಲಿ 3 ಬಾರಿ ಉಸಿರಾಡೋಣ. ಹಾಗೆ ಚೇಂಜ್ ಮಾಡ್ಕೊಳ್ಳೋಣ. ವಾಪಸ್ ಬರೋಣ.
ಶಲಭಾಸನ. ಸ್ಥಿತಿ, ಸ್ಥಿತಿಯಲ್ಲಿ ಉಸಿರಾಟ. ವಾಪಸ್ ಬರೋಣ. ಧನುರಾಸನ, ಎರಡು ಕಾಲುಗಳನ್ನು ಮಡಚಿ ಧನುರಾಸನ. ಸ್ಥಿತಿ, ಸ್ಥಿತಿಯಲ್ಲಿ ಉಸಿರಾಟ. 10 ಸೆಕೆಂಡ್ಗಳ ಕಾಲ ಇರೋಣ. ವಾಪಸ್ ಬರೋಣ. ಮುಂದೆ ಹಂಸಾಸನಕ್ಕಾಗಿ ಸ್ಥಿತಿಗೆ ಬರೋಣ. ವಾಪಸ್ ಬರೋಣ. ಮುಂದೆ ವಕ್ರಾಸನ. ವಕ್ರಾಸನಕ್ಕಾಗಿ ಎರಡು ಕಾಲುಗಳನ್ನು ದಂಡಾಸನದಲ್ಲಿ ಸಮತಲ ಸ್ಥಿತಿ, ದಂಡಾಸನ. ಎಡ ಕಾಲನ್ನು ಮಡಚಿಕೊಳ್ಳೋಣ. ಸ್ಥಿತಿಗೆ ಬರೋಣ. ವಾಪಸ್ ಬರೋಣ. ಕಾಲನ್ನು ಬದಲಾಯಿಸೋಣ. ಸ್ಥಿತಿಯಲ್ಲಿ ಉಸಿರಾಟ. ವಾಪಸ್ ಬರೋಣ. ವೀರಾಸನ. ಷಣ್ಮುಖಿ ಮುದ್ರೆಯನ್ನು ಮಾಡಿಕೊಳ್ಳೋಣ. 3 ಬಾರಿ ಭ್ರಾಮರಿಯನ್ನು ಮಾಡೋಣ. ಕುರು. ನಿಧಾನವಾಗಿ ವಾಪಸ್ ಬರೋಣ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ. ಕಣ್ಣು ಮುಚ್ಚಿ ವಿಶ್ರಾಂತಿ. ನಮ್ಮನ್ನು ನಾವು ಗಮನಿಸುವುದೆಂದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಿದ್ಯೆಯೇ ನಮ್ಮನ್ನು ನಾವು ಗಮನಿಸುವಂಥದ್ದು. ಮುಂದಕ್ಕೆ ಮಾಡುವಂಥದ್ದು ದುರ್ಗಾ ನಮಸ್ಕಾರ. ದುರ್ಗಾ ನಮಸ್ಕಾರಕ್ಕಾಗಿ ವಜ್ರಾಸನಕ್ಕೆ ಬರೋಣ. ಗಣಪತಿ ಹಾಗೂ ಷಣ್ಮುಗನ ತಾಯಿಯಾದಂತಹ ಆ ದುರ್ಗಾ ಮಾತೆಯನ್ನು ಸ್ಮರಣೆ ಮಾಡಲು 2 ಕೈಗಳನ್ನು ನಮಸ್ಕಾರ ಮುದ್ರೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಳ್ಳೋಣ. ಮುಖದಲ್ಲಿ ಮಂದಹಾಸವಿರಲಿ. ಮಂತ್ರ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ವಜ್ರಾಸನದಿಂದ ಅಧೋಮುಖ ವಜ್ರಾಸನ, ಷಡಂಗಾಸನ, ಸಿಂಹ ಗರ್ಜನೆ, ಎಡಗಾಲು ಶ್ವಾನಾಸನ, ಎಡಗಾಲು ಪಕ್ಕಕ್ಕೆ, ವೀರಭದ್ರಾಸನ, ತಾಯಿಯ ಸ್ಮರಣೆ ಮಾಡುತ್ತಾ ಜಾನು ಶೀರ್ಷಾಸನ. ಹಂತ 1, 2, 3. ಸ್ಥಿತಿಯಲ್ಲಿ ಉಸಿರಾಟ. ಮಾರ್ಜಾಲ ಶ್ವಾಸಕ್ಕಾಗಿ ವಾಪಸ್ ಬರೋಣ. ಷಡಂಗಾಸನ, ಮಾರ್ಜಾಲಾಸನ. ಹಂತ 1, ಹಂತ 2. ಬಲಗಾಲು ಶ್ವಾನಾಸನ, ಬಲಗಾಲು ಪಕ್ಕಕ್ಕೆ, ವೀರಭದ್ರಾಸನ, ಜಾನು ಶೀರ್ಷಾಸನ. ಹಂತ 1, ಹಂತ 2, 3. ಸ್ಥಿತಿಯಲ್ಲಿ ಉಸಿರಾಟ. ಮುಂದೆ ಬದ್ಧ ಕೋನಾಸನ, ಬದ್ಧ ಕೋನಾಸನ, ಅಧೋಮುಖ ಬದ್ಧ ಕೋನಾಸನ. ಅಲ್ಲಿಂದ ವಾಪಸ್ ಮೇಲಕ್ಕೆ ಬರೋಣ. ವೀರಾಸನ, ಸುಪ್ತ ವೀರಾಸನ, ಸ್ಥಿತಿಯಿಂದ ವಾಪಸ್
ಮಂಡೂಕಾಸನ, ಅಧೋಮುಖ ಮಂಡೂಕಾಸನ. ಸ್ಥಿತಿಯಲ್ಲಿ ಉಸಿರಾಟ. ನಿಧಾನವಾಗಿ ಮೇಲಕ್ಕೆ ಬರೋಣ. ವಜ್ರಾಸನ. ವಜ್ರಾಸನದಲ್ಲಿ ಅಧೋಮುಖ ವಜ್ರಾಸನದಲ್ಲಿ ನಮಸ್ಕಾರ ಸ್ಥಿತಿ. ಓಂ ದುಂ ದುರ್ಗಾಯೈ ನಮಃ. ನಿಧಾನವಾಗಿ ಮೇಲಕ್ಕೆ ಬರೋಣ. ಸ್ವಲ್ಪ ಹೊತ್ತು ವಿಶ್ರಾಂತಿ. ಅದೇ ಸ್ವಲ್ಪ ನೇರ ಮಾಡಿ ಮಲಗೋಣ. ನೇರ ಮಾಡಿ ಕುಳಿತುಕೊಳ್ಳೋಣ ಸಮದಂಡದಲ್ಲಿ. ವಿಶ್ರಾಂತಿ. ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ಗಮನಿಸಿಕೊಳ್ಳೋಣ. ಸ್ಥಿತಿಯಿಂದ ವಾಪಸ್ ಶಿವ ನಮಸ್ಕಾರ. ಶಿವ ನಮಸ್ಕಾರಕ್ಕಾಗಿ ವಜ್ರಾಸನ. ಕೈಗಳಲ್ಲಿ ನಮಸ್ಕಾರ ಮುದ್ರೆ. ಶಿವ ಮಂತ್ರವನ್ನು ಒಟ್ಟಾಗಿ ಹೇಳೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮೊದಲಿಗೆ ದಕ್ಷಿಣ ನಮಸ್ಕಾರ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರ್ವ ನಮಸ್ಕಾರ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಉತ್ತರ ನಮಸ್ಕಾರಕ್ಕಾಗಿ ಎರಡು ಕೈಗಳ ಮೇಲಕ್ಕೆ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಮುಂದೆ ಪಶ್ಚಿಮ ನಮಸ್ಕಾರಕ್ಕಾಗಿ ಹಿಂಬದಿಯಲ್ಲಿ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಅಧೋಮುಖ ವಜ್ರಾಸನದಲ್ಲಿ. ಅಲ್ಲಿಂದ ಅಷ್ಟಾಂಗ ಪ್ರಣಿಪಾದಾಸನ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಓಂ ನಮಃ ಶಿವಾಯ. ಪೂರಕ. ಅಲ್ಲಿಂದ ಸಮದಂಡಾಸನ. ಅಧೋಮುಖ ಶ್ವಾನಾಸನದಿಂದ. ಓಂ ನಮಃ ಶಿವಾಯ. ಹಾಗೆ ಇರಿ ಮತ್ತೆ.
ಬಾಯಿ ಖುಷಿ ಹೇಳಿ ಅಂದ್ರೆ ಈಗಲೂ ಕೊಂಡ ಆಧಾರ. ಅಮ್ಮ ಪಂಡರಿಗೆ ಕೊಂಡ ಅವನಿಗೆ ಖಡ್ಗೇಶ್ವರ ಆಟನ ತಗೊಂಡು ಧಕ್ಕೆ ಮಲಿಕ್ಕೆ ಆ ಧಕ್ಕೆ ಮಲಿಕ್ಕೆ ಅಲ್ಲಿ ಗಂಟೆ ಸಂಗೀತ ಕಾರ್ಯಕ್ರಮ ಹನ್ನೊಂದು ಗಂಟೆ ಸಂಗೀತ ಕಾರ್ಯಕ್ರಮ ಆ ಜೂನಿಯರ್ ಡೇಟ್ ಸೀನಿಯರ್ ಪರೀಕ್ಷೆ ಆಮೆ ಒಟ್ಟು ಸಿದ್ಧತೆಗಳು ಮಾವ ಹರಿಸಿಬೇಡ ಅವು ಕಂಡೋಗಿ ಸುಮಾರು ವರ್ಷ ನಮ್ಮಲ್ಲಿ ಸಾವಯವ ನಮ್ಮಲ್ಲಿ ಕಾನ್ಸೆಪ್ಟ್ ಮನೆಯಿಂದ ಹಲೋ ಗುಡ್ ಮಾರ್ನಿಂಗ್ ಎಲ್ಲಿದ್ದೀರಿ ಯಾವ ಮನೆಯಿಂದ ಬಂದ ನೀವು ಅಲ್ಲ ನೀವು ಮೇಲೆ ಕಡೆ ಮಹಾದ್ವಾರ ಜೊತೆ ಕೆಳಗೆ ಬನ್ನಿ ಹಾಗೂ ಬರ್ಲಿಕ್ಕೆ ಆಗ್ತದೆ ರೋಡ್ ಓಪನ್ ಇದ್ರೆ ಬನ್ನಿ ಹಾಗೆ ಬಂದು ಮೇಲೆ ಬಂದು ಬಲಿಕೆ ಹಾಕ್ಕೊಂಡು ಬಂದ್ರೆ ಒಳಗೆ ಅವು ನಮ್ಮ ಶುರುವನ್ನ ಸಾವಯವ ಕೃಷಿ ಗ್ರಾಹಕ ಬಳಗ ಪ್ರತಿ ಗ್ರಾಹಕ ಇವರಿಗೆ ರೈತರಿಗೆ ಮಾತ್ರ ಮಾಡ್ಲಿಕ್ಕೆ ಹೋಗಲ್ಲ ಅಥವಾ ಅವರ ಉತ್ಪನ್ನಗಳನ್ನು ಅವರು ತಂದು ಮಾಡಬಹುದು ಸಾವಯವ ಅದು ಪ್ರತಿ ಆದಿತ್ಯವಾರ ಬೆಳಿಗ್ಗೆ 6ರಿಂದ ಸಂಜೆ ಮಧ್ಯಾಹ್ನ 9 ಗಂಟೆ ಅಷ್ಟೇ ಅವ್ರು ಮಾರಾಟ ಮಾಡೋದು ಮತ್ತು ವರ್ಷಕ್ಕೆ ಒಂದೆರಡು ಗೆಡ್ಡೆಗಳನ್ನು ಬೇಡ ಪೆಟ್ರೋಲಲ್ಲಿ ಮಾವು ಬೇಡ ದೊಡ್ಡ ಪ್ರಮಾಣ ಮಾಡ್ತೀವಿ ಲಾಸ್ಟಿಗೆ ಅದು ಇಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಅದು ಈಗ ಒಂದು ಆ್ಯಡ್ ಆಗಿ ಎಲ್ಲರದ್ದು ಅಪೇಕ್ಷೆಯನ್ನು ಎಲ್ಲರಿಗೂ ಅವಕಾಶ ಕೊಡಬೇಕು ವೇದಿಕೆ ಕೊಡಬೇಕು ನಮ್ಮಲ್ಲಿ ವೇದಿಕೆ ಕೊಡದೇ ಬೇರೆಯವರಿಗೆ ಮಾಡಿ ಎಲ್ಲ ದುಡ್ಡು ತಗೊಂಡು ಇವರು ಬಂದವರಿಗೆ ಊಟ ಎಲ್ಲ ವ್ಯವಸ್ಥೆಗಳು ಈ ಸಲ ಅಂತೂ 3 ಜನರಿಗೆ ಅವಕಾಶ ಮಾಡಿ ಸುಮಾರು 160 ಮಕ್ಕಳು 150 ಮಕ್ಕಳು ಬೇರೆ ಬೇರೆ ಇದೆ ನಿನ್ನೆಯಿಂದ ಗಮಕ ಇದು ಕಾವ್ಯವಾಚನ ದೇಶಭಕ್ತಿ ಗೀತೆ ಯೋಗ ತಾಳಮದ್ದಲೆ ಲಾಸ್ಟಿಗೆ ಕೊಡೆ ಇದು ಕನಕದಾಸರ ರಾಮಧಾನ್ಯ ಚರಿತ್ರೆ ಅದು ನಮಗೆ ಸುಮಾರು ದಿನ ಪ್ರಶ್ನೆ ಮಾಡಿದ್ರು ರಾಮಧಾನ್ಯ ಚರಿತ್ರೆ ರಾಮಧ್ಯಾನ ಹೌದು ಧಾನ್ಯ ಹೌದು ಆದರೆ ಕನಕದಾಸ ರಾಮಧಾನ್ಯ ಚರಿತ್ರೆ ಅಂತ ಹೇಳುವುದು ಅಕ್ಕಿ ಮತ್ತು ರಾಗಿಗಳ ನಡುವಿನ ಭಾರಿ ಚೆನ್ನಾಗಿರುತ್ತೆ ನನ್ನೆಲ್ಲ ಬಂದು ಮಾಡ್ತಾರೆ ಭಾರಿ ಬಂದು ರೈತರು ಕೂಡ ಸಿದ್ಧತೆ ಆ ಕಡೆ ರೈತರಿಗೆ ಮಾತ್ರ ಕಾಫಿ ಕೃಷ್ಣ ವೆಂಕಟರಾಜಿ 43 ವರ್ಷ ಈ ವರ್ಷ 44 ವರ್ಷ ಏಕಕಾಲ 43 ವಿಭಾಗ ಬೇರೆ ಒಂದೇ ಸತ್ತಿಗೆ ಆಗ್ತದೆ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬರಿನ ಬಾಳ ಪ್ರತಿವೇಶ ಮಾಡಿದ್ದಾರೆ ಒಂದು ವರ್ಷ ನಮ್ಮ ಒಂಜಿ ಬಡಗ ಒಂಜಿ ಬೇಕಾಯ್ತು ಆಕಳು ಮೂಡು ಮೂತ್ರಿ ಧರ್ಮ ಅಂತಲ್ಲ ನಾವು ಭಾರತೀಯ ವಿಶ್ವದಲ್ಲಿ ಮಾಡ್ತೀವಿ ಇಲ್ಲ ಇಲ್ವಾ
ಈಗದ ಮನೋಸ್ಥಿತಿ ಬದಲಾವಣೆ. ಮನೋಸ್ಥಿತಿಯನ್ನು ನಾವು ದೊಡ್ಡ ಬರಗಾಗ್ತದೆ. ಬನ್ನಿ ನಾವು ಓಂ ನೀನ್ ಬೇಕಲ್ಲ ಅದೇ ಈಗ ಅಪ್ಪಸ ಬಂದರು ಅಲೆವರಿಗೆ ಅಲ್ಲ ಬಾಲ ಈ ನೋಡ ಓಂ ಹೈಂ ಸವಿತ್ರೇ ನಮಃ ಓಂ ರೌಕಾಯ ನಮಃ ಓಂ ರಹೌ ಭಾಸ್ಕರಾಯ ಫಲ ಮಾವಿನ ಹಣ್ಣು ಬನ್ನಿ ಒಳಗೆ ದೇವಕೇನಂದನ ಶ್ರೀಗಂಧೋಪಪ್ರಿಯಾತ್ಮಿಯ ವಿಮಲಾ ವೇಗ ಸಂವಾದಿ ಬಲವತ್ತ ಪ್ರಿಯಾಂಗ ಪೂತನಾ ಸೇವಿತಾಕಾರೇ ಶಿವಲಾ ಸುರಮಂಗಲಃ ಕಂದವೃಷದ
ಬನ್ನಿ ಬನ್ನಿ. ಡಾಕ್ಟರ್ ಬಲೆ. ಓಂ ಆಯಾನೇತಿ ಪರಾಯಾಣಿ ದುರ್ವಾರೋಂ ಚಪತ್ನಿ ಉದಾಚಾರದಲ್ಲಿ ಸಮಂತಸ್ಯ ಗ್ರಹಾಯಿವೆ ಓಂ ಯಾವಲ ನೀಲಾವರಾಪ್ಪಾಯಶ್ಚ ಪುಷ್ಪಣಿ ಬೃಹಸ್ಪತಿ ಪ್ರಚೋದಯಾತ್ಯಾನೋ ನಂಜನ್ನಂ ಮಸಃ ಓಂ ಅರ್ಥ ಸ್ವಾಮಿ ಶರಣಮಯ್ಯಪ್ಪ. ಓಂ ಹಿರಣ್ಯರೂಪಸ್ಯ ಹಿರಣ್ಯಸಂಭ್ರಮಾಚೇ ಹಿರಣ್ಯವರ್ಣಃ ಹಿರಣ್ಯಯ ಪರಯೋನೀಂ ಶಬ್ದಾಹಿರಣ್ಯಾಚಮಸ್ಮೈ ಓಂ ಮೇರುದಂಡ ನಾರಾಯಣ ಶ್ರೀ ಕೃಷ್ಣ. ನೌಮಾಸನ ಆರತಿ. ನೌಕಾಸನ ಪವನಮುಕ್ತಾಸನ ಓಂ ಅರ್ಚಾದ ಪ್ರಾರ್ಥ ಕ್ರಿಯೆಗಳು ಓಂ ಅರ್ಚಾದ ಪ್ರಾರ್ಥ ಕ್ರಿಯೆಗಳು ಅರ್ಚದ ಪ್ರಾರ್ಥನ ವೇದಿಕೆ ತದರಿಯನ್ನು ನಾರಾಯಣ ನೇರವಾಗಿ ಶ್ರೀ ಕೃಷ್ಣ. ನಾರಾಯಣ ಶ್ರೀ ಕೃಷ್ಣಾಯ ನಮಃ. ಇಡೀ ಶರೀರವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸೋಣ. ಶ್ರೀ ಕೃಷ್ಣ. ಕಾಲುಗಳಲ್ಲಿ ಒಂದು ಅಡಿಯಷ್ಟು ಅಂತರ ಹೀಗೆ ಬಗೆಯಿಸು. ಜಾದಂಪುಣ. ಹಸ್ತಗಳು ನೇರ್ಮುಖವಾಗಿರಲಿ. ಶ್ರೀ ಕೃಷ್ಣಾಯ ನಮಃ. ನಾರಾಯಣ ಶ್ರೀ ಕೃಷ್ಣಾಯ ನಮಃ. ನಾರಾಯಣ ಬಿ ಅಂತ ನಮ್ಮ ಉಸಿರನ್ನು ಗಮನಿಸೋಣ. ನಾರಾಯಣ ರಕ್ತ ಪರಿಚಲನೆಯನ್ನು ಗಮನಿಸೋಣ. ಇದುವರೆಗೆ ನಾವು ಮಾಡಿದಂತಹ ಗಣಪತಿ ನಮಸ್ಕಾರ, ನಾರಾಯಣ ನಾರಾಯಣ ಷಣ್ಮುಖ ನಮಸ್ಕಾರ, ದುರ್ಗಾ ನಮಸ್ಕಾರ, ಶಿವ ನಮಸ್ಕಾರ, ಆಂಜನೇಯ ನಮಸ್ಕಾರ, ಬಲೆ ಬಲಿ. ಸೂರ್ಯ ನಮಸ್ಕಾರ ಹಾಗೂ ನಮಸ್ಕಾರದಿಂದ ನಮ್ಮ ಶರೀರ ಚೈತನ್ಯಗೊಂಡು ಡಾಕ್ಟರ್ ಬಲೆ. ಚೈತನ್ಯಗೊಂಡಂತಹ ಡಾಕ್ಟರ್ ಬಲೆ. ಶರೀರಕ್ಕೆ ಇನ್ನು ಊಟ. ಅನುದಾಸವನ್ನು ನೀಡಿ ಇಡೀ ಶರೀರವನ್ನು ಸಡಿಲಗೊಳಿಸೋಣ. ಶ್ರೀ ಒಬ್ಬೊಬ್ಬರು ನಮ್ಮ ಪೂರೈಕಲ ಪೂರ ಮಲ್ಲ ಬಳಗ ಭಜನೆ ನಾರಾಯಣ ನಾರಾಯಣ ಪಂದೊಂಡದು ಏಮಂಡಿ ನಾರಾಯಣ ಅಂದು ಅಂದು ವೆಂಕಟರಮಣಾಚಾರ್ಯ మళ్ళీ మ్యానుఫ్యాక్చరింగ్ ఉండదు అంచన్ ದಯಾನಂದ ಕಟ್ಟಿ ಶಾರದಾದಿಂದ ಪರಿಚಯ ಹೇಳಿ ಹಣ್ಣು 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 ಅಲ್ಲೇ ಅಲ್ಲೇ ಬಾಬು 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 ನಾರಾಯಣ ಅಲ್ಲೇ जगदीशिसारं स एक एव प्रभुरद्वितीय ॐ शान्ति शान्ति शान्ति
ನಿಧಾನವಾಗಿ ಮುಂದಕ್ಕೆ ಬಾಗೋಣ. ಶಿರವನ್ನು ಬಾಗಿ ದೇಶಕ್ಕೆ, ದೇಶ ಕಾಯುವ ಯೋಧರಿಗೆ, ಅನ್ನದಾತರಿಗೆ ನಮಸ್ಕರಿಸೋಣ. ಪ್ರಕೃತಿ ಮಾತೆಗೆ ವಂದಿಸೋಣ. ಹಾಗೆಯೇ ತಂದೆ ತಾಯಿಯರನ್ನು ಸ್ಮರಿಸೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆಗಳಾದ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ, ಜೀವನಕ್ಕೆ ಮುಕ್ತಿಯನ್ನು ಕರುಣಿಸು ಎಂದು ಪರಮಾತ್ಮನಲ್ಲಿ ಬೇಡುತ್ತಾ ಮೇಲಕ್ಕೆ ಬರೋಣ. ಎರಡೂ ಕೈಗಳನ್ನು ಕಣ್ಣಿನ ಮುಂದೆ ಇಟ್ಕೊಳ್ಳೋಣ. ಕಣ್ಣನ್ನು ಮೇಲಕ್ಕೆ, ಕೆಳಕ್ಕೆ, ಎಡಕ್ಕೆ, ಬಲಕ್ಕೆ ತಿರುಗಿಸೋಣ. 2 ಬಾರಿ ವೃತ್ತಾಕಾರವಾಗಿ ಚಾಲನೆ ಕೊಡುತ್ತಾ ನಿಧಾನವಾಗಿ ಕರಮಂತ್ರವನ್ನು ಪಠಿಸೋಣ. ಕರಾಗ್ರೇ ವಸತೆ ಲಕ್ಷ್ಮೀ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. बोलो भारत माता की, प्रभु श्री रामचंद्र महाराज की वंदे वंदे वंदे. हरि ओम. ಇದುವರೆಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ, ಯೋಗವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಧನ್ಯವಾದಗಳನ್ನು ನಮ್ಮ ಸಮಿತಿಗೆ ಹೇಳುತ್ತಿದ್ದೇನೆ. ಹಾಗೆಯೇ ನಮ್ಮ ಕಲ್ಕುರ ಪ್ರತಿಷ್ಠಾನದವರಿಗೂ ನಮ್ಮ ಎಲ್ಲರ ಅನಂತ ವಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಅವಕಾಶವನ್ನು, ಉತ್ತಮವಾದಂತಹ ಅವಕಾಶವನ್ನು ಒಳ್ಳೆಯ ದಿನದಂದು ನೀಡಿದ್ದೀರಿ. ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ, ಅಕ್ಕನವರಿಗೂ, ಪೂರ್ಣಿಮಕ್ಕನವರಿಗೂ ವಂದನೆಗಳು. ಹರಿ ಓಂ. ಕಲ್ಕುರ ಪ್ರತಿಷ್ಠಾನದಲ್ಲಿ ಹಮ್ಮಿಕೊಂಡಂತಹ ಯೋಗ ಪ್ರಾತ್ಯಕ್ಷಿಕೆ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇದರ ಪರವಾಗಿ SPYSS ಇದರ ಶಿಕ್ಷಕರಾಗಿರುವಂತಹ ನನ್ನ ಆತ್ಮೀಯರಾದ ಶ್ರೀಮತಿ ಸುಮಂಗಲಾ ಬಾಗ್ಲೋಳಿ ಇವರ ನೇತೃತ್ವದಲ್ಲಿ 7 ಸಣ್ಣ ಮಕ್ಕಳಿಂದ, ಅಂದ್ರೆ 2ನೇ ಕ್ಲಾಸಿಂದ 8ನೇ ಕ್ಲಾಸಿನವರೆಗಿನ ಮಕ್ಕಳು ಈ ಪ್ರಾತ್ಯಕ್ಷಿಕೆಯನ್ನು ಬಹಳ ಸುಂದರವಾಗಿ ಇಲ್ಲಿ ಪ್ರದರ್ಶಿಸಿದ್ದಾರೆ. ಅವರಿಗೆ ಕಲ್ಕುರ ಪ್ರತಿಷ್ಠಾನದ ವತಿಯಿಂದ ಅನಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳು, ಆಶೀರ್ವಾದಗಳನ್ನು ನೀಡ್ತಾ ಇದ್ದೇವೆ. ಮುಂದೆ